ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಏನಾಯಿತು ಅಂತ ತುಂಬ ಜನ ಪರ್ಸ್ನಲ್ ಆಗಿ ಹಾಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ. ನಾನು ಒಂದು ವಾರ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಪ್ಲ್ಯಾನ್ ಮಾಡಿಕೊಂಡು ಡಯಟ್ ಮಾಡಿದ್ರಿಂದ ಆ್ಯಕ್ಚುಲಿ ನಾನು ಒಂದು ವಾರದಲ್ಲಿ 1 kg ಸಣ್ಣ ಆಗಿದ್ದೆ. ಹಾಗೆ ನನ್ನ ಬೆಲ್ಲಿ ಫ್ಯಾಟು 38 ಇಂಚಸ್ ಇತ್ತು. ಬಟ್ ಒಂದು ವಾರ ಆದಮೇಲೆ ನಾನು ಚೆಕ್ ಮಾಡಿದಾಗ 37 ಆಗಿತ್ತು. ಸೊ ನಾವು ನೀಟಾಗಿ ಮೇಂಟೈನ್ ಮಾಡಿಕೊಂಡು ವಾಕ್ ಮತ್ತು ಊಟ ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನಾನು ಊರಿಗೆಲ್ಲ ಹೋಗಿ ಬಂದಾದಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹಾಗೆ ಮಂತ್ಲೀಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಡ್ರಾಪ್ ಔಟ್ ಮಾಡಿದ್ದೀನಿ. ಬಟ್ ವಾಕ್ ಅನ್ನೋದನ್ನು ನಾನು ನಿಲ್ಲಿಸಿಲ್ಲ, ಮಾಡ್ತೀನಿ, ಸಾಮಾನ್ಯವಾಗಿ ವಾಕ್ ಮಾಡ್ತಾಯಿದ್ದೀನಿ. ಬಟ್ ಊಟದಲ್ಲಿ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ವೆಯ್ಟ್ ಲಾಸ್ ಜರ್ನಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಅದರಲ್ಲಿ ಕೆಲವೊಂದು ನಾವು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕಾಗತ್ತೆ. ಇದನ್ನು ಬಿಟ್ಬಿಟ್ಟು ಬರೀ ಅದನ್ನೇ ವೆಯ್ಟ್ ಲಾಸ್ ಜರ್ನಿ ಅಂತ ನಾವು ಅನ್ನೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ನಾನು ಇಲ್ಲಿಗೆ ಡ್ರಾಪ್ ಔಟ್ ಮಾಡಿದ್ದೀನಿ. ಇನ್ನು ವರಲಕ್ಷ್ಮಿ ಹಬ್ಬ ಬರೋದ್ರಿಂದ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ ಟೈಮಲ್ಲಿ ಪುನಃ ಬಿಡೋದು ಮಾಡೋದು ಈ ರೀತಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹಬ್ಬ ಎಲ್ಲ ಕಳ್ಕೊಂಡಾದಮೇಲೆ ನಾನು ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ತೀನಿ. ಸೊ ನಾವೊಂದು ಸ್ಟ್ರಿಕ್ಟಾಗಿ ಡಯಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ತಿಂಗಳಲ್ಲಿ ನಾವು ಏನಿಲ್ಲ ಅಂದರೂ ಒಂದು 3-4 kgನ ರೆಡ್ಯೂಸ್ ಮಾಡ್ಬೋದು ನನ್ನ ಪ್ರಕಾರ. ಸೊ ಇಷ್ಟೇ ಹೇಳ್ತೀನಿ. ಇನ್ನು ಇವತ್ತು ಬಂದು ನನ್ನ ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಬಿಸಿನೀರಿಗೆ ರೆಡಿ ಮಾಡಿ, ಕಸ ಹೊಡೆದು, ಮನೆ ಒರೆಸಿ, ಬಾಗಿಲು ತೊಳೆದು, ರಂಗೋಲಿ ಬಿಟ್ಟು, ಇನ್ನು ಸಿಂಕ್ ತುಂಬ ಪಾತ್ರೆಗಳಿದ್ವು ಅದನ್ನೆಲ್ಲ ತೊಳೆದ್ಬಿಟ್ಟು ತಿಂಡಿಗೆ ಬಂದು ಕುಷ್ಕ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಮಿನಿ.